ನಮಸ್ಕಾರ. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ಏನಂತಂದರೆ, ನಾನು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಟೊಮೊಟೊ ಗೊಜ್ಜಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಟೊಮೊಟೊ, ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ, ಇಷ್ಟೇ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ. ಇದನ್ನ ಫಸ್ಟ್ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನ ಸಣ್ಣ ಎಲ್ಲ ಕಟ್ ಮಾಡ್ಕೋಬೇಕು. ಸ್ವಲ್ಪ ಸ್ಮಾಲ್ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಕುಕ್ ಆಗುತ್ತೆ. ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಇನ್ನೊಂದು ಗೊತ್ತಾ, ನಾನು ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರೇ ಬರಲ್ಲ, ಗೊತ್ತಾ? ಯಾಕೆ ಅಂತ ಕಮೆಂಟ್ ಮಾಡಿ. ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಇರೋ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಖಾರ ಇಲ್ಲ ಅನ್ಸುತ್ತೆ, ಅದಕ್ಕೆ ನಾನು ಜಾಸ್ತಿ ಹಾಕೊಳ್ತಿದ್ದೀನಿ. ಖಾರ ಇಲ್ಲ ಇದು. ಖಾರ ಇದ್ರೆ, ಯಾರಿಗೆ ಖಾರ ಅಂದ್ರೆ ತುಂಬಾ ಇಷ್ಟ? ಯಾರು ತುಂಬಾ ಖಾರ ತಿಂತೀರಾ? ನಾನು ತಿಂತೀನಿ, ಬಟ್ ಹೆವಿ ಸ್ಪೈಸಿ ತಿನ್ನಲ್ಲ. ಓಕೆ, ನಾರ್ಮಲ್ ಆಗಿದ್ರೆ ತಿಂತೀನಪ್ಪ ನಾನು. ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು ಗೊಜ್ಜು, ಗೊತ್ತಾ? ನಿಜ. ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಜಾಸ್ತಿ ಆಯಿಲ್ ತಿನ್ನಬಾರ್ದು, ಗೊತ್ತಾ? ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ. ಆಮೇಲೆ ಗ್ಯಾಸ್ ಅನ್ಸ್ಕೋಬೇಕು, ಗೊತ್ತಲ್ಲ ಎಲ್ರಿಗೂ, ಇದು ಗೊತ್ತೇ ಇರುತ್ತೆ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕೋತೀನಿ. ಸ್ವಲ್ಪ ಅದು ಸೌಂಡ್ ಬರುತ್ತೆ. ಜೀರಿಗೆನೂ ಹಾಕ್ಕೋಬೋದು, ಬಟ್ ನಾನು ಜೀರಿಗೆ ಹಾಕಲ್ಲ. ಏನೋ ಅದು ಫ್ಲೇವರ್ ಇಷ್ಟ ಆಗಲ್ಲ ನನಗೆ, ಸೊ ಅದಕ್ಕೆ ಜೀರಿಗೆ ಹಾಕಲ್ಲ. ಇವಾಗ ಈರುಳ್ಳಿ ಹಾಕ್ಕೊತಿದ್ದೀನಿ. ಫ್ರೈ ಆಗಬೇಕು ಆನಿಯನ್ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ. ಬಟ್ ನಾನು ಟೊಮೊಟೊ ಹಾಕಿದ್ಮೇಲೆ ಸಾಲ್ಟ್ ಹಾಕ್ಕೊಳ್ತೀನಿ. ಒಂದು 2 ಮಿನಿಟ್ಸ್ ಈರುಳ್ಳಿ ಫ್ರೈ ಆದಮೇಲೆ ಆಮೇಲೆ ಟೊಮೊಟೊ ಹಾಕೋದು. ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಬ್ರೌನ್ ಅಲ್ಲ, ಗೋಲ್ಡ್ ಕಲರ್ ನೋಡಿ. ಆ ಥರ ಬಂದಮೇಲೆ ಟೊಮೊಟೊ ಹಾಕಿದ್ರೆ ಚೆನ್ನಾಗಿ ನೋಡಿ. ಟೊಮೊಟೊ ಹಾಕ್ತಿದ್ದೀನಿ. ನನಗೆ ಟೊಮೊಟೊ ಗೊಜ್ಜು ಮಾಡಬೇಕಂದ್ರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ನಾನು ಟೊಮೊಟೊ ಗೊಜ್ಜು ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತೀಯ ಗೊತ್ತಾ ಅಂತಾರೆ, ಗೊತ್ತಾ? ತುಂಬ ಚೆನ್ನಾಗಿ ಮಾಡ್ತಾರೆ. ಇವಾಗ ಸ್ವಲ್ಪ ಟೊಮೊಟೊ ಹಾಕಿದ್ಮೇಲೆ ಕಲ್ಲುಪ್ಪು ಹಾಕಿದ್ರೆ ಬೇಗ ಸಾಕಾಗುತ್ತೆ. ಉಪ್ಪು ಕೂಡ ಜಾಸ್ತಿ ತಿನ್ನಬಾರ್ದು,
ಕಡಿಮೆ ಆದರೂ ತಿನ್ಬೋದು, ಜಾಸ್ತಿ ಆದರೆ ಮಾತ್ರ ಅದು ತಿನ್ನೋಕ್ಕೆ ಆಗಲ್ಲ, ಹೆಚ್ಚೋಗಿದೆ. ಸ್ವಲ್ಪ ಹಾಕ್ಕೊಳ್ತೀನಿ, ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಜಾಸ್ತಿ ಹಾಕಲ್ಲ, ಸ್ವಲ್ಪ. ನೋಡಿ ಒಂದಿಷ್ಟೇ, ಇಷ್ಟೇ ಹಾಕ್ಬೋದು, ಫ್ಲೇವರ್ಗೆ ಅಷ್ಟೇ. ಅದೇ ಜಾಸ್ತಿ ಹಾಕ್ಬಿಟ್ರೆ ಇದೇ ಫ್ಲೇವರೇ ಬಂದ್ಬಿಡುತ್ತೆ. ಸ್ವಲ್ಪ ಹಾಕ್ತೀನಿ ಅಷ್ಟೇ. ಇವಾಗ ಹಾಕ್ಕೊಂಡಿದ ತಕ್ಷಣ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಟೊಮೊಟೊ ಎಷ್ಟೊಂದು ಚೆನ್ನಾಗಿ ಸಾಫ್ಟ್ ಆಗಿದೆ, ನೋಡಿ ಇದು ಎಷ್ಟೊಂದು ಚೆನ್ನಾಗಿ ಸಾಫ್ಟ್ ಆಗಿದೆ. ಇದಕ್ಕೆ ಕಲ್ಲುಪ್ಪು ಹಾಕ್ಬೇಕು ಗೊತ್ತಾ, ಸೀಕ್ರೆಟ್. ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತು ನನಗೂ, ಎಲ್ಲರೂ ಹಾಕ್ತಾರೆ ಅಂತ. ನೋಡಿ ಎಷ್ಟು ಬೇಗ ಎಷ್ಟೊಂದು ಚೆನ್ನಾಗಿ ಸಾಫ್ಟ್ ಆಗಿದೆ, ನೋಡಿ ಎಷ್ಟು ಬೇಗ ಆಗ್ಬಿಟ್ಟಿದೆಯೋ ನೋಡಿ ನೀವೇ. ನಿಮಗೆ ಕಲ್ಲುಪ್ಪು ಹಾಕ್ಬೇಕು. ನಿಮಗೆ ನೀರು ಬೇಕಾದರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬೋದು, ನಾನು ಆ್ಯಡ್ ಮಾಡ್ತೀನಿ. ಇಲ್ಲ ನನಗೆ ನೀರು ಬೇಡ ಅನ್ನೋದಾದರೆ ಹಂಗೇನೋ ಮಾಡ್ಬೋದು. ನೋಡಿ ಎಷ್ಟೊಂದು ಬೇಗ ಸಾಫ್ಟ್ ಆಗಿದೆ, ನಿಜ. ನೋಡಿ ನೀವೇ ನೋಡಿ ಎಷ್ಟೊಂದು ಬೇಗ ಸಾಫ್ಟ್ ಆಗಿದೆ, ನೋಡಿ ನೋಡಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಸಾಕು, ಇಷ್ಟೇ ನೋಡಿ. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದಿಬೇಕು. ಇವಾಗ ಈ ಟೈಮಲ್ಲಿ ಇವಾಗ ಉಪ್ಪು ಖಾರ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಸರಿ ನೋಡ್ಕೊಬಿಡ್ತೀನಿ ನಾನು. ನಿಜವಾಗ್ಲೂ ಸೂಪರ್ ಆಗಿದೆ. ಸ್ವಲ್ಪ ಖಾರ ಹಾಕ್ಕೋಬೇಕು ಅಷ್ಟೇ, ಸ್ವಲ್ಪ. ನಾನು ಖಾರ ಪುಡಿ ಹಾಕ್ಕೊಳ್ತೀನಿ. ನೋಡಿ ಇಷ್ಟೇ ಆಗ್ತಿರೋದು, ಮತ್ತೆ ಜಾಸ್ತಿ ಆಗ್ತಿಲ್ಲ. ಯಾಕಂದ್ರೆ ಮೆಣಸಿನ್ಕಾಯಿ ತುಂಬಾ ಸ್ವಲ್ಪ ಖಾರ ಇದೆ, ಬಟ್ ಸ್ವಲ್ಪ ಖಾರ ಬೇಕಾಗಿತ್ತು. ನಿಮಗೂ ಖಾರ ಬೇಕಂದ್ರೆ ನೀವು ಹಾಕ್ಕೋಬೋದು. ಆಮೇಲೆ ಇದ್ರಿಗೆ ನೀವು ಇನ್ನೂ ಮಾಡ್ಬೋದು. ಇದ್ರಿಗೆ ಆಮೇಲೆ ಸಾಂಬಾರ್ ಪುಡಿ ಹಾಕೋದು ಕೂಡ ಗೊಜ್ಜಿಗೆ ಸ್ವಲ್ಪ ನಿಜ ಚೆನ್ನಾಗಿರುತ್ತೆ ಗೊತ್ತಾ. ನಾನು ಹಾಕ್ತೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು, ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ತೀನಿ ನಾನು. ನಾನು ಗೊಜ್ಜಿಗೆ ಸಾಂಬಾರ್ ಪುಡಿ ಹಾಕ್ತೀನಿ, ಹಾಕ್ತೀನಿ. ನಮ್ಮನೆ ಎಲ್ಲರೂ ಕೇಳ್ತಾರೆ, ಏನು ನಿನ್ನ ಸೀಕ್ರೆಟು, ಇಷ್ಟೊಂದು ಚೆನ್ನಾಗಿ ಮಾಡ್ತೀಯಲ್ಲ, ಏನು ಸೀಕ್ರೆಟ್ ಅಂತ ಹೇಳ್ತಾರೆ ಗೊತ್ತಾ. ಸ್ವಲ್ಪ ಸಾಂಬಾರ್ ಪುಡಿ, ಜಾಸ್ತಿನೂ ಇಲ್ಲ, ಸ್ವಲ್ಪ ಅಷ್ಟೇ. ಒಂದು ಸ್ಪೂನು ಇಲ್ಲ, ಅದರಲ್ಲಿ ಒಂದು ಅರ್ಧ ಕೂಡ ಇಲ್ಲ, ಸ್ವಲ್ಪ ಅಷ್ಟೇ. ಆಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಒಂದು ನನ್ನ ಸೀಕ್ರೆಟ್, ಅದು ಹೇಳಲ್ಲ, ಲಾಸ್ಟಲ್ಲಿ ಹೇಳ್ತೀನಿ. ಸೀಕ್ರೆಟ್ ಅಂತನೂ ನನ್ನ ಪ್ರಕಾರ ನನಗೆ ಸೀಕ್ರೆಟೇ, ನನಗೆ ಸ್ಪೆಷಲ್. ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಅದು ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಅದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಅಷ್ಟೇ. ಆಮೇಲೆ ಗೊಜ್ಜು ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕ್ತೀನಿ, ಒಂದು ನಿಮಿಷ ಹೇಳ್ತೀನಿ. ಇದಕ್ಕೆ ಇವಾಗ ಚೆನ್ನಾಗಿ ಆಗಿದೆ. ಇವಾಗ ಲಾಸ್ಟಲ್ಲಿ ಇನ್ನೇನು 5 ನಿಮಿಷ ತೆಗಿಯೋಕ್ಕೆ ಮುಂಚೆನೇ ನಾನು ಸೀಕ್ರೆಟ್ನ ರಿವೀಲ್ ಮಾಡಿರೋ ಸಮಯ ಏನು ಗೊತ್ತಾ. ಬೆಳ್ಳುಳ್ಳಿ ಕಬಾಬ್ ಅಂತಾರಲ್ಲ, ಆ ಬೆಳ್ಳುಳ್ಳಿ ಲಾಸ್ಟಲ್ಲಿ ಈ ಥರ ಜಜ್ಜಿಬಿಟ್ಟು ಚೆನ್ನಾಗಿ ಈ ಥರ ಮೇಲೆ ಹಾಕಿದ್ರೆ ನಿಜ ಚೆನ್ನಾಗಿರುತ್ತೆ ಈ ಥರ. ಮತ್ತೆ ಇನ್ನೊಂದು 5 ಮಿನಿಟ್ಸ್ ಇಲ್ಲ ಒಂದು 5 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು 2 ಮಿನಿಟ್ಸ್ ಚೆನ್ನಾಗಿ ಅದನ್ನು ಫ್ಲೇವರ್ ಇಳ್ಕೋಬೇಕಲ್ವ. ಸೊ ಅದಕ್ಕೆ ಒಂದು 2 ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಎಲ್ಲನೂ ಫುಲ್ಲು ಈ ಥರ ಹಾಕ್ಕೋಬೇಕು. ನೋಡಿ ಈ ಥರ ಹಾಕ್ಕೋಬೇಕು, ವೇಸ್ಟ್ ಮಾಡಬಾರ್ದು. ಕೊತ್ತಂಬರಿ ರೇಟ್ ಕೂಡ ತುಂಬ ಜಾಸ್ತಿ ಆಗುತ್ತೆ
ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಎಲ್ಲ ನೋಡಿ. ಆಫ್ ಮಾಡ್ಕೊತೀನಿ ಗ್ಯಾಸ್. ನೋಡಿ ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಚೆನ್ನಾಗಿದೆ ನಿಜ. ಆ ಬೆಳ್ಳುಳ್ಳಿ ಫ್ಲೇವರು, ಟೊಮೊಟೊ, ಯಮ್ಮಿ. ಇವಾಗ ನಾನು ಸ್ವಲ್ಪ ರೈಸ್ ಇದೆ, ಅದನ್ನು ತಟ್ಟೆಗೆ ಹಾಕ್ಕೊಂಡು ಹೇಗೆ ಇದೆ ಅಂತ ರಿವ್ಯೂ ನಾನೇ ಕೊಡ್ತೀನಿ, ಓಕೆನಾ? ಈಗ ನಾನು ಮಾಡಿರೋದಲ್ವಾ, ನಾನೇ ರಿವ್ಯೂ ಕೊಡ್ತೀನಿ. ವಿಡಿಯೋ ತಿನ್ಸೋದು ಬೇಡ ಅಂತ ನಾನೇ ರಿವ್ಯೂ ಕೊಡ್ತೀನಿ. ಇವಾಗ ಸ್ವಲ್ಪ ಹೇಗಿದೆ ಅಂತ ರಿವ್ಯೂ ಕೊಡೋಕ್ಕೆ ಸ್ವಲ್ಪ ರೈಸ್, ಆಮೇಲೆ ಸ್ವಲ್ಪ ಟೊಮೊಟೊ ಗೊಜ್ಜು ಹಾಕ್ಕೊಡ್ತೀನಿ. ಇವಾಗ ರಿವ್ಯೂ ಮಾಡುವ ಸಮಯವಾಗಿದೆ. ಇವಾಗ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಟೇಸ್ಟ್ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ಫಸ್ಟ್ ನಿಮಗೆ ಟೇಸ್ಟ್ ಮಾಡಿ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ, ಪ್ರಾಮಿಸ್ ಚೆನ್ನಾಗಿದೆ. ಇದೇ ಥರ ನಿಮಗೆ ಫುಡ್ಡಿನ ಬ್ಲಾಗ್ ಇನ್ನೇನಾದರೂ ಬೇರೆ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಯಾವ ಥರ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಾನು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಮೇಲೆ ಲೈಕ್ ಮಾಡಿಬಿಡಿ, ಶೇರ್ ಮಾಡಿಬಿಡಿ, ಕಮೆಂಟು ಮಾಡಿಬಿಡಿ, ಆಯಿತಾ? ಬಾಯ್.